ಅಪ್ಪಾಜಿ ನಾಡಗೌಡರಾಗಲಿ ಇನ್ನು ಯಾರ್ಯಾರು ಎಲ್ಲರೂ ಕೂಡ ಯಾರ್ಯಾರು ಬರ್ತಾರೆ ರೋಡ್ ಹಿರಿಯ ಗಣ್ಯರು ಕೂಡ ಬರ್ತಾರೆ. ಅವತ್ತಿನ ದಿವಸ ಅದನ್ನು ನೋಡಿದ ಕೂಡಲೇ ಆ ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದನ್ನು ನೀವೆಲ್ಲ ನೋಡಿದ್ರಿ. ಅವೆಲ್ಲ ಪೇಪರ್ದಾಗ ಬಂದಾವೆಲ್ಲ ನಮಗೆ ಗೊತ್ತಿಲ್ಲ, ಪೇಪರ್ ನೋಡಕ್ಕೂ ನಾವು ಹೋಗಿಲ್ಲ. ಇಲ್ಲಿರ್ತಕ್ಕಂಥ ಪ್ರಕಾರವಾಗಿಲ್ಲ ತಿಳ್ಕೊಂಡು ಹೇಳಿ ಅವರು ಕೂಡ ವ್ಯವಸ್ಥೆ ಮಾಡಿ ಯಾರ್ಯಾರು ಕರ್ಕೊಂಡು ಬರ್ತಾರೆ. ರಾಜ್ಯ ಸರ್ಕಾರದಿಂದ ಯಾರ್ಯಾರು ಬರ್ತಾರೋ ಬರ್ತಾರೆ. ಶಿವಪಾಟ್ರು ಹೇಳ್ಯಾರಿ ಒಂದು ಕಲ್ಯಾಣ ಮಂಟಪ ಪಂಚಾಮೃತ ಅಭಿಷೇಕ ಮತ್ತು ದಿವಸಾಂಬರ ಸಾಂಬಾರಂದು ಈ ಪೂಜಾ ಪ್ರತಿನಿತ್ಯದಲ್ಲಿ ನಡೆದಿರಲಿಲ್ಲ. ಮುಂಜಾನೆ ಅವತ್ತು ತಾಸು ಹಿಡ್ಕೊಂಡು 11 ಹಿಡ್ಕೊಂಡು ದಿವಸ ಪ್ರತಿನಿತ್ಯ ಪೂಜೆಗಳು ದಿವಸಾಂಬರ ಪೂಜೆಗಳು ಹಾಗೂ ಅಭಿಷೇಕಗಳು ಪಂಚಾಮೃತ ಅಭಿಷೇಕಗಳು ದಿವಸ ಗೆದ್ದಿಗೆ ಹಾಗೂ ಪೂಜೆ ಹಾಗೂ ಪ್ರಸಾದಗಳು ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಈ ನಡೆದಿದ್ದೀಗ. ಅದಲ್ಲದೆ ಆ ಗದ್ದಿಗೆ ಕೂಡ ಆ ಗದ್ದಿಗೆ ಕಟ್ಸತಕ್ಕಂಥ ಭಕ್ತರು ಕೂಡ ರಾಯಚೂರು ಭಕ್ತರು ಒಂದು 5 ಲಕ್ಷ ರೂಪಾಯಿ ಮಾಡಿ ಗದ್ದಿ ಕಟ್ಸಕತ್ತಾರೆ. ಅದನ್ನು ಕೂಡ ನಡೆದಿದೆ. ಅದು ನಡೆಸಕತ್ತಾರೆ, ಅವರೇ ಕೊಟ್ಟು ಕಟ್ಸಕತ್ತಾರೆ. ಗದ್ದಿಗೆ ಕಲಿಸೋ ಕೂಡ ನಡೀತದೆ. ಬಹಳ ದೊಡ್ಡ ಪ್ರಸ್ಥಾನ ಕೂಡ 21ಕ್ಕೆ ನಶಮಾಳೆಲ್ಲ ಭಕ್ತರು ದೂದಿ ಏನಿಲ್ಲಪ್ಪ 10-20 ಕ್ವಿಂಟಲ್ ಮತ್ತೆ 10 ದಿವಸ ಖರ್ಚ 21ನೇ ತಾರೀಕಿಗೆ ಇರ್ಬೋದು ಅಂತ ನನಗೆ ಅನ್ಸಕತ್ತದ. ಇವೆಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯದಲ್ಲಿ ನಡೆದವೆ. ಹಬ್ಬಗಳು ಈ ಮಠಕ್ಕೆ ಪಟ್ಟಾಧಿಕಾರ ತೆಗೆದುಕೊಂಡ್ರೆ ಅವರು ಪಟ್ಟಾಧಿಕಾರ ತೆಗೆದುಕೊಳ್ಳುವಾಗ 12 ವರ್ಷದವರೇನೂ ಇದ್ರೆ ಅಂತ ತಿಳ್ಕೊಂಡು ಪೂಜಾರಿ ಹೇಳ್ತಿದ್ರು. ಆದ್ರೆ ಅವರ ಸುರುವಿನ ದಿವಸಗಳು ಹಾಗೂ ಬಹಳಷ್ಟು ದಿವಸಗಳೆಲ್ಲ ಬಹಳ ಕಷ್ಟದ ಕಾಲದ ದಿವಸಗಳಾಗಿದ್ದವು. ಎಷ್ಟು ಕಷ್ಟದ ಕಾಲ ಇತ್ತಪ್ಪ ಅಂದ್ರೆ ಒಂದು ದಿವಸ ಕೂಡ ಮುಂಜಾನೆ ಇದ್ದರೆ ಸಾಯಂಕಾಲ ಇರ್ತಿರಲಿಲ್ಲ ಪ್ರಸಾದಕ್ಕೆ. ಅಂಥ ಕಷ್ಟದ ಕಾಲಗಳ ದಿವಸಗಳಲ್ಲಿ ಈ ಮಠವನ್ನು ಬಹಳಷ್ಟು ಜೀರ್ಣೋದ್ಧಾರದ ಜೊತೆಗೆ ಇಷ್ಟೆಲ್ಲ ಆಗ್ತಾ ಬಂತು. ಸುಮಾರು ಅವರು ಮಾಡ್ತಕ್ಕಂಥ ಕಾರ್ಯಗಳೇನಪ್ಪ ಅಂದ್ರೆ ಅವರು ಮಾಗಾವರಕ್ ಮಠ, ನೇವರಿಗೆ ಮಠ ಹಾಗೂ ಹುಮ್ನಾಬಾದ್ ಬಸವತೀರ್ಥ ಮಠದ ಮಠಾಧಿಪತಿಗಳಾಗಿ ಸುಮಾರು ಬಹಳಷ್ಟು ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೇ ಕಾಶಿ